ಹೇಗಿದೆ ರೆಸ್ಪಾನ್ಸ್ ಅಂತ ಮೂರನೇ ದಿವಸನೂ ಚೆನ್ನಾಗಿದೆ ಸರ್. ಮೂರನೇ ದಿವಸನೂ ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ಫುಲ್ ಆಗಿದೆ. ಮಾರ್ನಿಂಗ್ ಶೋ ಒಂದು 50% ಆಯಿತು. ನೈಟ್ ಶೋ ಒಂದು ಹೋಗ್ತಾ ಇದೆ ಸರ್, ಆನ್ಲೈನ್ ಹೋಗ್ತಾ ಇದೆ ಸರ್. ನಿನ್ನೆಲ್ಲ ಕ್ರೌಡು ಸರ್, ರಾತ್ರಿ 11 ಗಂಟೆಲ್ಲೂ ಟಿಕೆಟ್ಸ್ ಇಲ್ಲ ಅಂತ ಸುಮಾರು. ಯಾಕೆಂದ್ರೆ ನಾವು ಸಿನಿಮಾ 11 ಗಂಟೆ ಶೋನಲ್ಲಿ ಯಾರು ಬರಲ್ಲ, ಚಳಿ ಅಂತ ಮನೆ ಸೇರ್ಕೊಂಡಿರ್ತಾರೆ. ಆದರೂ ರಾತ್ರಿ ಕ್ರೌಡ್ ಇದೆ, ಫುಲ್ ಆಗಿದೆ. ನಮಗೆ ಅದೇ ಗ್ರೇಟು. ಚೆನ್ನಾಗಿದೆ ಸರ್, ಪಿಕ್ಚರ್ ಕ್ಲಿಕ್ ಆಯ್ತು ಸರ್, ಮತ್ತೆ ಆಡೋಂಗಿಲ್ಲ. ಈಗಿನ ಶೋಗಳಲ್ಲಿ ಎಷ್ಟು ಪರ್ಸೆಂಟ್ ಇದೆ ಸರ್? ಈಗ ನೋಡಿ ಸೆಕೆಂಡ್ ಕ್ಲಾಸ್ ಒಂದು ಈಗ ಮಾರ್ನಿಂಗ್ ಶೋ ಒಂದು 60% ಆಗಿತ್ತು ಕಲೆಕ್ಷನ್ ಟೋಟಲು. ಬಟ್ ಫಸ್ಟ್ ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲ ಫುಲ್ ಇದೆ, 100% ಫುಲ್ ಇದೆ. ಪಿಕಪ್ ತಾಳ್ತಾ ಇದೆ ಸರ್. ನಮ್ಗೆ ಗೊತ್ತಾಗ್ಬಿಡು, ಸೆಕೆಂಡ್ ಡೇನೇ ಗೊತ್ತಾಗ್ಬಿಡು. ಬಟ್ ಈ ಮೂರನೇ ದಿವಸ ನಿಂಗೆ ಇದೆ ನಾಳೆ 100% ನಾಳೆನೂ 3 ಶೋ ಫುಲ್ ಆಗುತ್ತೆ, 3-4 ಶೋ ಫುಲ್ ಆಗುತ್ತೆ. ಏನು ತೊಂದರೆ ಇಲ್ಲ ಸರ್, ಸೂಪರ್ ಡೂಪರ್ ಕಲೆಕ್ಷನ್. ಎಲ್ಲ ಕಡೆ ಬಂದಾಗ ಈ ಸಲಾರ್ ಎಲ್ಲ ತೆಗೆದು ನಾವು ಕಟೇರಿನ ಹಾಕ್ತಾ ಇದೀವಿ ಅಂತ ಎಲ್ಲ ಕಡೆ ಖಂಡಿತ ಹೌದು, ಹೆಮ್ಮೆ ಅಂತ ಹೇಳ್ಬೋದು ಕನ್ನಡ. 100% ಸರ್. ಇಯರ್ ಎಂಡಲ್ಲಿ ಒಳ್ಳೆ ಸಿನಿಮಾ, ಈ ವರ್ಷದಲ್ಲಿ ಸೂಪರ್ ಡೂಪರ್ ಹಿಟ್ ಇದೆ ಸಿನಿಮಾ, ಒಳ್ಳೆ ಸೂಪರ್ ಕಲೆಕ್ಷನ್. ಸಿನಿಮಾ ಮಾಲೀಕರಾಗಿರ್ಬೋದು, ಸಿಬ್ಬಂದಿ ಆಗಿರ್ಬೋದು, ಪ್ರತಿಯೊಂದು ವರ್ಗದವರು ತುಂಬ ಖುಷಿ. ಹೌದು ಸರ್, ಜನ ಬಂದರೆ ಅಲ್ವ ಸರ್. ಈಗ ಹೊಸಬ್ರು ಸಿನಿಮಾಗಳು ಬರ್ತಾವೆ, ವಾರದಲ್ಲಿ 3 ದಿವಸ ಹೊಡೆದ್ರೆ 3 ದಿನ ನೋ ಶೋ ಬೋರ್ಡ್ ಆಗ್ತಾಯಿದ್ದು. ಈಗ ನೋಡಿ ಕ್ರೌಡ್ ಟಿಕೆಟೇ ಸಿಗ್ತಾ ಇಲ್ಲ, ಎಲ್ಲರೂ ಪೈರಸಿ ಅದು ಇದು ಅಂತ ಇದ್ರಲ್ಲ. ನೋಡಿ ಲೇಡೀಸ್ ಆಡಿಯನ್ಸ್ ಬಿದ್ದಿದ್ದಾರೆ ಸರ್, ಲೇಡೀಸ್ ಆಡಿಯನ್ಸ್ ಬರ್ತಾರೆ, ಅದು ಒಂದು ಖುಷಿ. ಲೇಡೀಸ್ ಆಡಿಯನ್ಸ್ ಫ್ಯಾಮಿಲಿ ಬಂದರೆ 100% ಪಿಕ್ಚರ್ ಕ್ಲಿಕ್ ಆಗುತ್ತೆ. ಈ ಹುಡುಗರು ಸಿನಿಮಾ ಆದರೆ ಹೇಗೆ ಗೊತ್ತಾದ್ರೆ ಹುಡುಗರು ಸಿನಿಮಾ ಅಂದರೆ 1 ಶೋ 2 ಶೋ 3 ಶೋ ಇದೆ. ಯಾವಾಗ ಫ್ಯಾಮಿಲಿ ಲೇಡೀಸ್ ಆಡಿಯನ್ಸರು ಫ್ಯಾಮಿಲಿ ಬರತ್ತಾರೋ ಆ ಸಿನಿಮಾ 100 ಡೇಸ್ ಹೋಗೋದು ಗ್ಯಾರಂಟಿ. ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಈಗ ನೀವೇ ಆಗಲಿ ಮನೇಲಿ 5-6 ಜನ ಇರ್ತೀರಿ, ಒಬ್ಬರು ನೋಡೋದು ಹೆಂಗಿದೆ, 5-6 ಜನ ನೋಡೋಗಿದೆ. ಅವಾಗ ಏನಾದರೂ ಅವಾಗ ಮೌತ್ ಟಾಕ್ ಜಾಸ್ತಿ ಆಗಿ ಆಟೋಮೆಟಿಕ್ ಆಡಿಯನ್ಸು ತುಂಬ ಇದು ರೆಸ್ಪಾನ್ಸ್ ಚೆನ್ನಾಗಿದೆ, ಬರ್ತಾರೆ ಸರ್. ಕರೆಕ್ಷನ್ ಹೌದು ಹೌದು, ಈ ಸಿನಿಮಾ ಮೂಲಕ ಅದೊಂದು 100%. ಈಗ ಯಜಮಾನ ಸಿನಿಮಾ ದರ್ಶನ್ ಸರ್ದು ಹೆಂಗೆ ಹೋಯ್ತು ಅದೇ ರೇಂಜ್ಗೆ ಫ್ಯಾಮಿಲಿ ಚೆನ್ನಾಗಿ ಹೋಗ್ತಾ ಇದೆ ಸರ್. ನೋಡ್ಕೊಂಡು ಬಂದವರು ಕೂಡ ಪ್ರತಿಯೊಬ್ಬರು ಕೂಡ ಅಳ್ತಾ ಇದ್ದಾರೆ. ಯಾರಾದ್ರೂ ಬಂದು ಏನಾದರೂ ಇಲ್ಲ ಹೇಳೋದಿಲ್ಲ, ಯಾರನ್ನ ಕೇಳೋದು ಹೇಳ್ತಾರೆ ಸಿನಿಮಾ ಚೆನ್ನಾಗಿದೆ ಅಂತ. ಯಾರು ನೆಗೆಟಿವ್ ವರ್ಡೇ ಇಲ್ಲ, ಎಲ್ಲ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿ ದರ್ಶನ್ ಸರ್ ಕೈ ಚೆನ್ನಾಗಿ ಮಾಡಿಸಿದ್ದಾರೆ. ಎರಡಕ್ಕೂ ನೋಡಿ, ಅದು ಮೈನು. ಬರೀ ಮಾಸು ಒಡಿ ಬಡಿ ಅಂತಿದ್ರು, ಇದ್ರಾಗೆ ಕ್ಲಾಸ್ ಇದೆ, ನೀಟಾಗಿ ಒಂದು ರೈತರ ಬಗ್ಗೆ ಆಗೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿದೆ ಸರ್ ಸಿನಿಮಾ. ಹೌದು ಹೌದು, ದರ್ಶನ್ ಸರ್ ಕೈಲಿ ಬರೀ ಮಚ್ಚಿಕೊಟ್ಟು ಆಡ್ತಾ ಇದ್ರು. ಈಗ ಎಲ್ಲ ಇದೆ ನೋಡಿ, ಎಲ್ಲ ಮಾಸು ಇದೆ, ಕ್ಲಾಸು ಇದೆ, ಚೆನ್ನಾಗಿದೆ. ಖಂಡಿತ ಈಚೆ ತರುಣ್ ಸುಧೀರ್ ಮಾಡಿಸಿದ್ದಾರೆ ಚೆನ್ನಾಗಿ. ರೆಕಾರ್ಡ್ ಮಾಡೋದು ಹೌದು ಸರ್, ಆಗುತ್ತೆ. ನಮ್ಮಲ್ಲೂ ಚೆನ್ನಾಗಿದೆ. ಫಸ್ಟ್ ಡೇ 16 lakhs ಆಯಿತು ಇನ್ಕ್ಲೂಡಿಂಗ್ GST. ನಿನ್ನೆ ಒಂದು 10 lakhs ಹತ್ತಿರ ಆಗಿದೆ. ಇವತ್ತು ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತದೆ. ಜಾಸ್ತಿ ನಿರೀಕ್ಷೆ ಇದೆ ಸರ್. ಇವತ್ತು ನಾಳೆ ಮಾತಾಡೋಂಗಿಲ್ಲ. ಏನೇ ಒಂದು ನಾವು ಇನ್ನೂ ಬೇಕಂದ್ರೆ ಮಂಗಳವಾರ ಬುಧವಾರ ಮೇಲೆ ಗೊತ್ತಾಗುತ್ತೆ. ಎಲ್ಲಾದ್ರೂ ನಿಮ್ದು ಥಿಯೇಟರ್ ಕಡೆ ಇದೆ ಒಂಥರ ರೆಸ್ಪಾನ್ಸ್ ಜಾಸ್ತಿ ಇದೆ, ಖಂಡಿತ ಚೆನ್ನಾಗಿದೆ ಸರ್. ಜನ ಬರ್ತಾ ಇದ್ದಾರೆ. ಈಗ ನೋಡಿ ತುಳುಕ್ತಾ ಥಿಯೇಟ್ರ್, ರೋಡ್ ಹೋಗೋ ಜನ ನಮ್ಮ ಥಿಯೇಟ್ರ್ ನೋಡ್ಕೊಂಡು ಹೋಗ್ತಾರೆ. ಎಲ್ಲ ಜಾತ್ರೆ ಥರ ಮಾಡಿಬಿಟ್ಟಿದೆ ನೋಡಿ, ಥಿಯೇಟ್ರ್ ಎಲ್ಲ ಶೃಂಗಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ವರ್ಷ ಆಗೋಯ್ತು ಎಲ್ಲರೂ ಥಿಯೇಟರ್ಗೆ ಈ ಥರ ಬರ್ತಾ ಈ ಥರ ಜಾತ್ರೆ. ನಿಜ ಸರ್, ನಿಜ. ಭಾಳ ದಿವಸ ಆಗಿತ್ತು. ಲಾಸ್ಟು ಪುನೀತ್ ಸರ್ ಪಿಕ್ಚರ್ ಬಂತಲ್ಲ ಗಂಧದಗುಡಿ, ಅವಾಗ ಇದೇ ಥರ ಇತ್ತು. ಈಗ ನೆಕ್ಸ್ಟ್ ನೋಡಿ ಈ ಥರ ಇದೆ, ಚೆನ್ನಾಗಿದೆ. ನಿರೀಕ್ಷೆ ಜಾಸ್ತಿ ಇದೆ. ಎಲ್ಲ ಹೀರೋಸ್ಗಳು ದಯಮಾಡಿ ವರ್ಷಕ್ಕೆ 2-3 ಸಿನಿಮಾ ಕೊಟ್ಟರೆ ತುಂಬ ಭಾಳ ಒಳ್ಳೆಯದು ಸರ್, ಚಿತ್ರರಂಗ ಉದ್ಧಾರ ಆಗುತ್ತೆ. ಅಂದರೆ ಬೇರೆ ಥಿಯೇಟರ್ ಅವರು ನಿಮ್ಗೆ ಏನಾದರೂ ಫೋನ್ ಮಾಡಿ ಈ ಥರ ಈ ಥರ ರೆಸ್ಪಾನ್ಸ್ ಇದೆ ನಿಮ್ಮಲ್ಲಿ ಹೇಗಿದೆ ಆ ಥರ ಇಲ್ಲ. ಅವರುಗಳೆಲ್ಲ ಇಲ್ಲಿ ಪುರ್ಸತ್ತೆ ಇರಲ್ಲ ಎಲ್ಲ ಮಾತಾಡೋಕ್ಕೆ. ಅವರು ಜನ ಇದರಲ್ಲಿ ಆ ಥರ ಯಾರಿಗೂ ಮಾತಾಡಿಲ್ಲ. ಬಟ್ ಎಲ್ಲ ಹೇಳ್ತಾರೆ, ಎಲ್ಲ ಕಡೆ ಚೆನ್ನಾಗಿದೆ ರೆಸ್ಪಾನ್ಸ್, ಚೆನ್ನಾಗಿ ಎಲ್ಲ ಕಡೆ ಕ್ರೌಡ್ ಇದೆ ಸರ್ ಸಿನಿಮಾ. ಮುಂದಿನ ದಿನ ದರ್ಶನ್ ಸರ್, ರಾಕ್ಲೈನ್ ಸರ್ ಟೀಮ್ ಏನಾದರೂ ಬರುವಂಥದ್ದು ಆ ಥರದ್ದು ಏನಾದರೂ ಇದೆಯಾ ಅಂತ ಏನು ಇನ್ನೂ ಇಲ್ಲ, ಗೊತ್ತಿಲ್ಲ. ಏನೋ 25 ಡೇಸ್ಗೆ ಒಂದು ಏನೋ ಸೆಲೆಬ್ರೇಷನ್ ಮಾಡ್ತೀವಿ ಅಂತಾರೆ. 25 ದಿವಸಕ್ಕೆ ಯಾವತ್ತೇನೋ ಬರ್ಬೋದು. 25 ದಿನ ಇಲ್ಲ ಸೆಲೆಬ್ರೇಷನ್. ಹಾಂ ಸರ್, 25 ದಿವಸ ಮಾಡಬೇಕು ಅಂತ ಹುಡುಗರೆಲ್ಲ ಅಭಿಮಾನಿಗಳು ಕೇಳ್ತಾ ಇರೋ ಅವ್ರ ಅಧ್ಯಕ್ಷರು. ಆಯ್ತು ಮಾಡ್ಕೊಳ್ರಪ್ಪ ಅಂತ ಹೇಳಿದ್ವಿ. ಮೋಸ್ಟ್ ಯಾವತ್ತು ಬರ್ಬೋದು ಅಂತ. ನಿಮ್ಗೊಂದು ಆಸೆ ಇದೆ ನಾವು ಕರ್ಸ್ಬೇಕು ಆ ಥರದ್ದು? ಇಲ್ಲ ಸರ್, ಬರ್ತಾರೆ. ಅವ್ರ ಥಿಯೇಟ್ರಲ್ಲ ಬಂದೇ ಬರ್ತಾರೆ. ಅವ್ರಿಗೆ ಏನು ಹೇಳಿ ಕರ್ಸೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಮೂಡ್ ಬಂದು ಅವರೇ ಬರ್ತಾರೆ, ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.